ಗೌರಿಬಿದನೂರು ಬೆಳ್ಳಂಬೆಳಿಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಗ್ರಾಮಾಂತರ ಪ್ರದೇಶದಲ್ಲಿ ನಗರಗೆರೆ ಬಳಿಯ ತಿರುವಿನಲ್ಲಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ತಗ್ಗು ಪ್ರದೇಶಕ್ಕೆ ನುಗ್ಗಿದ ಪರಿಣಾಮ ಕಾರಿನಲ್ಲಿದ್ದ 4 ಜನರಲ್ಲಿ 3 ಸಾವನ್ನಪ್ಪಿದ್ದಾರೆ. ಓರ್ವ ಸ್ಥಿತಿ ಗಂಭೀರವಾಗಿರುವ ಘಟನೆ ಇಂದು ಮುಂಜಾನೆ ನಡೆದಿದೆ ಎನ್ನಲಾಗಿದೆ. ಅಪಘಾತದಲ್ಲಿ ಮೃತಪಟ್ಟವರು ಗೌರಿಬಿದನೂರು ತಾಲೂಕಿನ ಬೆಸ್ಕಾಂ ಶಾಖೆಯಲ್ಲಿ ಕೆಲಸ ಮಾಡುತ್ತಿದ್ದ ಬೆಸ್ಕಾಂ ಲೈನ್ ಮ್ಯಾನ್ಗಳಾದ ಶ್ರೀಧರ್, ವೇಣುಗೋಪಾಲ್, ಮಂಜುನಾಥ್ ಎಂಬುವರು ಎಂದು ತಿಳಿದು ಬಂದಿದೆ. ಶಿವಕುಮಾರ್, ವೇಣುಗೋಪಾಲ್, ನಿನ್ನೆ ಲೈನ್ ಟ್ರಾವೆಲ್ ಇಲ್ವಾ? ಅಲ್ಲ, ನಿನ್ನೆ ಬೆಳಿಗ್ಗೆ ನಿನ್ನೆ ಮಧ್ಯಾಹ್ನ ಎಲ್ಸಿ ಕೊಟ್ಟಿದ್ರು. ಅವಾಗ ಅಷ್ಟೇ ಇವರೇ ಹೋಗಿದ್ರು ಅಟೆಂಡ್ ಮಾಡಕ್ಕೆ. ನಮ್ಮ ಮಂಜಪ್ಪ ಮತ್ತು ಇಲ್ಲ, ಇವ್ ಕೆಪಿಟಿಗೆ ಸ್ಟೇಷನ್ ಮಾತ್ರ. ಲೈನ್ ಟ್ರಾವೆಲ್ ನೀವು ಹೋಗಿಲ್ಲ ಸಾಹೇಬ್ರೆ. ಲೈನ್ ಟ್ರಾವೆಲ್ಗೆ ಕೆಪಿಟಿಸಿ ಎಲ್ಲ ಅವ್ರು ಹೋಗಲ್ಲ, ಬೆಸ್ಕಾಂ ಅವ್ರು ಮಾತ್ರ ಹೋಗೋದು. ಇವ್ರು ಹೆಂಗೆ 4 ಜನ ಬೇಕಾದ್ರು ಅದು. ಕಳೆದ ರಾತ್ರಿ ಗೌರಿಬಿದನೂರು ತಾಲೂಕಿನ ನಗರಗೆರೆ ವಾಟದ ಹೊಸಹಳ್ಳಿ ರಸ್ತೆಯಲ್ಲಿ ವೇಣುಗೋಪಾಲ್ KA40N 568 ಫ್ರಿಜಾ ಕಾರಿನಲ್ಲಿ ಬರುವಾಗ ಕಾರು ಆಯತಪ್ಪಿ ರಸ್ತೆ ಪಕ್ಕದ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಶ್ರೀಧರ್ 28 ವರ್ಷ, ವೇಣುಗೋಪಾಲ್ 38 ವರ್ಷ, ಮಂಜುನಾಥ್ 37 ವರ್ಷ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮತ್ತೋರ್ವನ ಸ್ಥಿತಿ ಗಂಭೀರವಾಗಿದ್ದು ಬೆಂಗಳೂರು ಆಸ್ಪತ್ರೆಗೆ ರವಾನಿಸಲಾಗಿದೆ. ಸದ್ಯ ಘಟನೆಯಲ್ಲಿ ವ್ಯಕ್ತಿಯವರನ್ನು ಕೆಳಗಿನ ಹಳ್ಳದಲ್ಲಿರುವ ಮರದ ಮೇಲೆ ನೇತಾಡುತ್ತಿದ್ದು ಎಲ್ಲರ ಕಣ್ಣಲ್ಲಿ ನೀರು ಬರುವಂತೆ ಮಾಡಿದೆ. ಸದ್ಯ ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಮೃತದೇಹಗಳನ್ನು ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಿದ್ದಾರೆ. ರಿಪೋರ್ಟೆಡ್ ಬೈ ನರೇಶ್ ಬಾಬು, MG ಕರ್ನಾಟಕ ಸಂಚಾರ ಟಿವಿ, ಗೌರಿಬಿದನೂರು. ಕರ್ಕೊಂಡು ಹೋಗೋಣ.